ಎಲ್ಲರಿಗೂ ನಮಸ್ತೆ. ಗಾವಿ ಗಂಗಾಧರೇಶ್ವರ ದೇವಸ್ಥಾನ ಅಥವಾ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಅಥವಾ ಗಾವಿಪುರಂ ಗುಹಾ ದೇವಾಲಯ ಎಂದು ಕರೆಯಲ್ಪಡುವ ಇದು ಭಾರತೀಯ ಶಿಲಾ ಕತ್ತರಿಸಿದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದು, ಇದು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿದೆ. ಈ ದೇವಾಲಯವು ಮುಂಭಾಗದಲ್ಲಿರುವ ನಿಗೂಢ ಕಲ್ಲಿನ ತಟ್ಟೆಗಳು ಮತ್ತು ವರ್ಷದ ನಿರ್ದಿಷ್ಟ ಸಮಯದಲ್ಲಿ ದೇವಾಲಯದ ಮೇಲೆ ಸೂರ್ಯನ ಬೆಳಕು ಬೀಳಲು ಅನುವು ಮಾಡಿಕೊಡುವ ನಿಖರವಾದ ಯೋಜನೆಗೆ ಹೆಸರುವಾಸಿಯಾಗಿತ್ತು. ಇದನ್ನ 16ನೇ ಶತಮಾನದಲ್ಲಿ ನಗರದ ಸ್ಥಾಪಕ ಕೆಂಪೇಗೌಡರವರು ನಿರ್ಮಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಗಾವಿ ಗಂಗಾಧರೇಶ್ವರ ದೇವಾಲಯದ ಇತಿಹಾಸ, ಇಲ್ಲಿನ ವಿಶೇಷತೆ ಎಲ್ಲದರ ಬಗ್ಗೆ ತಿಳಿಯೋಣ. ದೇವಾಲಯದ ಇತಿಹಾಸ. ಈ ಗುಹಾ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಇದನ್ನು ವೇದ ಕಾಲದಲ್ಲಿ ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿ ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ನಂತರ ಇದನ್ನ 16ನೇ ಶತಮಾನದಲ್ಲಿ ಬೆಂಗಳೂರಿನ ಸಂಸ್ಥಾಪಕ ಕೆಂಪೇಗೌಡರು ನವೀಕರಿಸಿದ್ದಾರೆ. ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಗಾವಿ ಗಂಗಾಧರೇಶ್ವರ ದೇವಾಲಯವನ್ನ ರಾಮರಾಯ 5 ವರ್ಷಗಳ ಜೈಲು ಶಿಕ್ಷೆಯಿಂದ ಬಿಡುಗಡೆ ಮಾಡಿದ ನಂತರ ಕೆಂಪೇಗೌಡರು ನಿರ್ಮಿಸಿದರು. ಗಾವಿ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾಗಿದ್ದು, ಇದು ಭಕ್ತರನ್ನ ಆಕರ್ಷಿಸುತ್ತೆ. ದೇವಾಲಯದ ವಾಸ್ತುಶಿಲ್ಪ. ಗಾವಿಪುರಂನಲ್ಲಿರುವ ನೈಸರ್ಗಿಕ ಗುಹೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಈ ದೇವಾಲಯವನ್ನ ಏಕಶಿಲಾ ಕಲ್ಲಿನಲ್ಲಿ ಕೆತ್ತಲಾಗಿದೆ. ದೇವಾಲಯದ ಅಂಗಳವು ಹಲವಾರು ಏಕಶಿಲಾ ಶಿಲ್ಪಗಳನ್ನ ಹೊಂದಿದೆ. ಗಾವಿ ಗಂಗಾಧರೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಸೂರ್ಯ ಮತ್ತು ಚಂದ್ರನ ದೈತ್ಯ ಡಿಸ್ಕ್ ಅನ್ನು ಬೆಂಬಲಿಸುವ 2 ಗ್ರಾನೈಟ್ ಕಂಬಗಳು ಮತ್ತು ಮೇಲ್ಭಾಗದಲ್ಲಿ ಕುಳಿತ ಭಂಗಿಯಲ್ಲಿ ನಂದಿಯ ಹಲವಾರು ಕೆತ್ತನೆಗಳನ್ನ ಹೊಂದಿರುವ 2 ಸ್ತಂಭಗಳು. ಈ ದೇವಾಲಯವು 4 ಏಕಶಿಲಾ ಸ್ತಂಭಗಳಿಗೆ ಹೆಸರುವಾಸಿಯಾಗಿದ್ದು, ಇದು ಡಮರು, ತ್ರಿಶೂಲ ಮತ್ತು ಅಂಗಳದಲ್ಲಿ 2 ದೊಡ್ಡ ವೃತ್ತಾಕಾರದ ಡಿಸ್ಕ್ಗಳನ್ನ ಪ್ರತಿನಿಧಿಸುತ್ತೆ. ಈ ದೇವಾಲಯದ ವಿಶೇಷ ಅಂಶಗಳು. ಗುಣಪಡಿಸುವ ಪರಿಣಾಮಗಳು. ದೇವಾಲಯದ ಒಳಗಿರುವ ಅಗ್ನಿಮೂರ್ತಿಯ ವಿಗ್ರಹವು 2 ತಲೆಗಳು, 7 ಕೈಗಳು ಮತ್ತು 3 ಕಾಲುಗಳನ್ನ ಹೊಂದಿದೆ. ದೇವರ ಆರಾಧನೆಯು ಕಣ್ಣಿನ ದೋಷವನ್ನ ಗುಣಪಡಿಸುತ್ತೆ ಎಂದು ನಂಬಲಾಗಿದೆ. ಸೂರ್ಯನಿಂದ ಗರ್ಭಗುಡಿಯ ಪ್ರಕಾಶ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇವಾಲಯವು ಸಂಜೆ ಒಂದು ವಿಶಿಷ್ಟ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತೆ. ಅಲ್ಲಿ ಸೂರ್ಯನ ಬೆಳಕು ನಂದಿಯ ಕೊಂಬುಗಳ ನಡುವಿನ ಕಾಮಾನಿನ ಮೂಲಕ ಹಾದು ಹೋಗುತ್ತದೆ ಮತ್ತು ಗುಹೆಯೊಳಗಿನ ಶಿವಲಿಂಗದ ಮೇಲೆ ನೇರವಾಗಿ ಬೀಳುತ್ತದೆ ಮತ್ತು ಒಳಾಂಗಣ ವಿಗ್ರಹವನ್ನ 1 ಗಂಟೆಗಳ ಕಾಲ ಬೆಳಗಿಸುತ್ತೆ. ಪ್ರತಿ ವರ್ಷ ಜನವರಿ ಮಧ್ಯದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಲಕ್ಷಾಂತರ ಭಕ್ತರು ಈ ಗುಹಾ ದೇವಾಲಯಕ್ಕೆ ಬರುತ್ತಾರೆ. ಸಮಕಾಲೀನ ರಚನೆಗಳು. ಥಾಮಸ್ ಡೇನಿಯಲ್ ಮತ್ತು ವಿಲಿಯಂ ಡೇನಿಯಲ್ ಅವರ ಇಂದಿನ ರೇಖಾಚಿತ್ರಗಳ ಹೋಲಿಕೆಯು. ಈ ಹಿಂದೆ ದೇವಾಲಯವು ಕಡಿಮೆ ರಚನೆಗಳನ್ನ ಹೊಂದಿದ್ದು, ಬೇಸಿಗೆ ಮತ್ತು ಚಳಿಗಾಲದ ಆಯನ ಸಂಕ್ರಾಂತಿಯಲ್ಲಿ ಸೂರ್ಯನು ದೇವಾಲಯವನ್ನ ಬೆಳಗಿಸುತ್ತಿದ್ದನು ಎಂದು ತೋರುತ್ತೆ. ದೇವಾಲಯದ ಒಳಗೆ 2 ರಹಸ್ಯ ಸುರಂಗಗಳು. ದಂತಕಥೆಯ ಪ್ರಕಾರ ದೇವಾಲಯದ ಒಳಗೆ 2 ರಹಸ್ಯ ಸುರಂಗಗಳು ಇವೆ. ಇವುಗಳ ಮೂಲಕ ಪ್ರಯಾಣ ಮಾಡಿ ಶಿವಗಂಗೆ ಮತ್ತು ವಾರಣಾಸಿಯನ್ನ ತಲುಪಬಹುದು ಎಂದು ನಂಬಲಾಗಿದೆ. ಅಂದರೆ ಈ ಸುರಂಗವು ವಾರಣಾಸಿಗೆ ಮತ್ತು ಶಿವಗಂಗೆಗೆ ದಾರಿ ಮಾಡಿಕೊಡುತ್ತೆ. ದೇವಾಲಯದ ಪವಾಡ. ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದಾಗ ತುಪ್ಪ ಬೆಣ್ಣೆಯಾಗಿ ಬದಲಾಗುವ ಕುತೂಹಲಕಾರಿ ಪವಾಡ ಸಂಭವಿಸುತ್ತೆ ಎಂದು ಭಕ್ತರು ನಂಬುತ್ತಾರೆ. ಈ ತುಪ್ಪವು ಔಷಧೀಯ ಶಕ್ತಿಯನ್ನ ಹೊಂದಿದೆ ಮತ್ತು ಅನೇಕ ಕಾಯಿಲೆಗಳನ್ನ ಗುಣಪಡಿಸುತ್ತೆ ಎಂದು ಭಕ್ತರು ನಂಬುತ್ತಾರೆ. ದೇವಾಲಯದ ಕೆಳಮಟ್ಟದ ಪ್ರವೇಶ ದ್ವಾರ. ಪ್ರದಕ್ಷಿಣೆ ಮಾರ್ಗಗಳ ಕಡಿಮೆ ಎತ್ತರವು ದೇವರಿಗೆ ಅಥವಾ ಹಿರಿಯರಿಗೆ ನಮಸ್ಕರಿಸುವಾಗ ತಲೆಬಾಗಿಸುವ ಹಿಂದೂ ಸಂಪ್ರದಾಯದ ಆಚರಣೆಗೆ ಅನುರೂಪವಾಗಿದೆ. ಮುಖ್ಯ ವಿಗ್ರಹದ ಪಕ್ಕದಲ್ಲಿ ಸ್ಥಿರವಾದ ತೆಳುವಾದ ನೀರಿನ ಹರಿವು ಯಾವಾಗ್ಲೂ ಗುಹೆಯ ಮೂಲಕ ಹರಿಯುತ್ತದೆ. ಇದು ನಿಸ್ಸಂದೇಹವಾಗಿ ಗಂಗಾ ಶಿವನ ಕೂದಲಿನಲ್ಲಿ ಸಿಲುಕಿಕೊಂಡು ಅವನ ಜಡೆಯ ಕೂದಲಿನಿಂದ ಸಣ್ಣ ಹೊಳೆಯಾಗಿ ಹೊರಹೊಮ್ಮಿ ನಂತರ ಭೂಮಿಯ ಮೇಲೆ ಹರಿಯುವ ಪುರಾಣವನ್ನ ನೆನಪಿಸುತ್ತೆ. ಗುಹಾ ದೇವಾಲಯದಲ್ಲಿ ಪ್ರಧಾನ ವಿಗ್ರಹವಾದ ಶಿವಲಿಂಗವು ಹಲವಾರು ಸಣ್ಣ ದೇವತೆಗಳು ಮತ್ತು ಋಷಿಗಳು ಮತ್ತು 2 ಪ್ರದಕ್ಷಿಣೆ ಮಾರ್ಗಗಳಿಂದ ಸುತ್ತುವರೆದಿದೆ. ನಂದಿಯ ಮತ್ತೊಂದು ಪ್ರತಿಮೆಯು ತನ್ನ ಯಜಮಾನದ ಕಡೆಗೆ ಮುಖ ಮಾಡಿದೆ. 2 ರಹಸ್ಯ ಸುರಂಗಗಳಿಗೆ ಪ್ರವೇಶ ದ್ವಾರಗಳು ಇವೆ. ಮಕರ ಸಂಕ್ರಾಂತಿ ದೇವಾಲಯದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬ.
ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತೆ. ಪ್ರತಿ ವರ್ಷ ಈ ದಿನದಂದು ದೇವಾಲಯದಲ್ಲಿ ಅನೇಕ ಭಕ್ತರು ನೆರೆದಿರುತ್ತಾರೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ದೇವಾಲಯವು ಒಂದು ವಿಶಿಷ್ಟ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತೆ. ಇದರಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಇದು ನಂದಿ ಎಂಬ ಗೂಳಿಯ ಕೊಂಬುಗಳ ನಡುವೆ ಹಾದು ಹೋಗುತ್ತೆ. ಈ ಸಂಪೂರ್ಣ 1 ಗಂಟೆಯ ಪ್ರಕ್ರಿಯೆಯು ವಿಗ್ರಹವನ್ನ ಮತ್ತಷ್ಟು ಬೆಳಗಿಸುತ್ತೆ. ಪ್ರಾಚೀನ ಶಿಲ್ಪಗಳು ಮತ್ತು ನಿರ್ಮಾಣಕಾರರಲ್ಲಿ ಖಗೋಳಶಾಸ್ತ್ರ ಮತ್ತು ವಾಸ್ತುಶಿಲ್ಪದ ಜ್ಞಾನವನ್ನ ನಾವು ಇಲ್ಲಿ ಊಹಿಸಬಹುದು. ಇದಿಷ್ಟು ಗಾವಿ ಗಂಗಾಧರೇಶ್ವರ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.